ಮೀನು ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಗಮ್ಮನ್ನೋ ಮೀನು ಸಾರು ಪರಿಮಳ ಮೂಗಿಗೆ ಬಡಿದಾಗ ಯಾರಿಗಾದರೂ ಭರ್ಜರಿ ಊಟ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತಿನ ಕತೆ ಮಾಂಸಾಹಾರ ಅಡಿಗೆ ಮಾಡೋ ಒಬ್ಬ ಬಾಣಸಿಗನದ್ದು. ಅವನು ಮಾಡೋ ಮೀನು ಸಾರು ತುಂಬಾ ಸ್ಪೆಷಲ್. ಯಾಕಂದರೆ ಅವನು ಮೀನನ್ನು ಕೊಲ್ಲದೆ ಅದರ ಮುಳ್ಳನ್ನು ತೆಗೆಯದೆ ಮೀನು ಸಾರು ಮಾಡ್ತಾನೆ. ಮೀನು ಸಾಂಬಾರು ಮಾಡ್ತಾನೆ ಅನ್ಬೋದು. ಹಾಗಾದರೆ ತಡೆಯೋಕ್ಕೆ ಈ ಸಿನಿಮಾ ಕತೆಗೆ ಹೋಗೋಣ. ವಾಂಗ್ ಪಿಂಗಿ ಚೀನಾದ ಒಂದು ಹಳ್ಳಿಯಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಒಬ್ಬ ಬಾಣಸಿಗ ಅನ್ಬೋದು. ಅವನು ತನ್ನ ಕ್ಲಾನ್ನ ಅಂದರೆ ಬುಡಕಟ್ಟಿನ ಶಕ್ತಿಯ ಸಂಕೇತವಾಗಿರುವ ಡ್ರ್ಯಾಗನ್ ಹೆಡ್ ಕ್ಲೀವರ್ ಅನ್ನೋ ಪವಿತ್ರ ಕತ್ತೆಯ ಒಡೆಯ ಕೂಡ ಆಗಿರ್ತಾನೆ. ಆ ಕ್ಲಾನ್ನಲ್ಲಿರೋ ಎಲ್ಲರೂ ಅವನಿಗೆ ತುಂಬಾನೇ ಗೌರವ ಕೊಡ್ತಾರೆ. ಆದರೆ ಇದೆಲ್ಲ ಅವನ ಅಣ್ಣನ ಮಗ ವಾಂಕಾಯ್ ಜೋನಿಗೆ ಫುಲ್ ಕೋಪ ತರಿಸ್ತಾ ಇರ್ತದೆ. ಅವನಿಗೊಂಥರ ಹೊಟ್ಟೆ ಕಿಚ್ಚು. ಯಾಕಂದರೆ ಕೈಜೋನ ಅಪ್ಪನೇ ಆ ಪವಿತ್ರ ಕತ್ತೆಯ ಕೊನೆ ಒಡೆಯನಾಗಿದ್ದರಿಂದ ಆ ಕತ್ತೆ ನಿಜವಾದ ಉತ್ತರಾಧಿಕಾರಿ ತಾನೇ ಆಗಬೇಕು ಅಂತ ಅವನು ನಂಬಿರ್ತಾನೆ. ಒಂದು ದಿನ ಹಳ್ಳಿಯ ದೊಡ್ಡ ಅಧಿಕಾರಿಗಳಿಗಾಗಿ ಏರ್ಪಡಿಸಿದ್ದ ಒಂದು ದೊಡ್ಡ ಸಮಾರಂಭದ ಅಡುಗೆ ಕೆಲಸವನ್ನು ಪಿಂಗಿ ಮತ್ತು ಅವನ ಕ್ಲಾನ್ನವರಿಗೆ ಕೊಡ್ತಾರೆ. ಆದರೆ ಪಿಂಗಿಯ ಶಿಷ್ಯ ಆ ದಿನದ ಮುಖ್ಯ ಅಡುಗೆಯಾಗಿದ್ದ ಹಂದಿ ಮಾಂಸವನ್ನು ಆಕಸ್ಮಿಕವಾಗಿ ಸೀದು ಹಾಕ್ತಾನೆ. ಪಿಂಗಿ ಅವನಿಗೆ ಬೈದು ಇನ್ನು 30 ನಿಮಿಷಕ್ಕಿಂತ ಕಡಿಮೆ ಟೈಮ್ನಲ್ಲಿ ಆ ಹಂದಿಯನ್ನು ಕಡಿದು ಅಡುಗೆ ಮಾಡೋ ಜವಾಬ್ದಾರಿಯನ್ನು ತಾನೇ ತಗೊಳ್ತಾನೆ. ತನ್ನ ಹತ್ರ ಇರೋ ಪವಿತ್ರ ಕಥೆಯನ್ನು ಬಳಸಿ ಕೇವಲ ಕೆಲವು ಕೌತುಕದ ಸೆಕೆಂಡ್ಗಳಲ್ಲಿ ಆ ಹಂದಿಯನ್ನು ಫುಲ್ ಅಕ್ಯುರೇಟ್ ಆಗಿ ಕಟ್ ಮಾಡ್ತಾನೆ. ಅರ್ಧ ಗಂಟೆ ನಂತರ ಅಡುಗೆ ರೆಡಿಯಾಗಿ ಬಡಿಸೋಕೆ ತರ್ತಾರೆ. ಪಿಂಗಿ ಕೊನೆಯದಾಗಿ ಆ ಅಡುಗೆಗೆ ಸ್ವಲ್ಪ ಉಪ್ಪು ಹಾಕ್ತಾನೆ. ಆದರೆ ಕೈಜೋನ ಆರ್ಡರ್ ಪ್ರಕಾರ ಅವನ ಶಿಷ್ಯ ಆ ಉಪ್ಪಿನಲ್ಲಿ ಒಂದು ಡ್ರಗ್ ಮಿಕ್ಸ್ ಮಾಡಿರ್ತಾನೆ. ಆ ವಿಷಯ ಪಿಂಗಿಗೆ ಗೊತ್ತಿರಲ್ಲ. ಅಡುಗೆಯನ್ನು ತುಂಬ ಚಂದವಾಗಿ ಅಲಂಕರಿಸಿ ಗೆಸ್ಟ್ಗಳಿಗೆ ಬಡಿಸ್ತಾರೆ. ಗಮ್ ಅನ್ನುವಂಥ ಅಡುಗೆ. ಆದರೆ ಯಾರೊಬ್ಬರಿಗೂ ಗೊತ್ತಿಲ್ಲ ಅದರಲ್ಲಿ ಎಂತ ಮಿಕ್ಸ್ ಮಾಡಿದ್ದಾರೆ ಅಂತ. ಮರುಕ್ಷಣವೇ ಆ ಮದ್ದಿನ ಎಫೆಕ್ಟ್ನಿಂದಾಗಿ ಬಂದವರೆಲ್ಲ ಒಬ್ಬೊಬ್ಬರಾಗಿ ಕೆಳಗೆ ಬೀಳೋಕೆ ಶುರು ಮಾಡ್ತಾರೆ. ಕೊನೆಗೆ ಎಲ್ಲ ದೂರು ಪಿಂಗಿಯ ಅಡುಗೆ ಮೇಲೆ ಬರ್ತದೆ. ತನ್ನ ಶಿಷ್ಯನೇ ಇದನ್ನೆಲ್ಲ ಮಾಡಿದ್ದು ಅಂತ ಪಿಂಗಿಗೆ ಅರ್ಥವಾಗಿ ಅವನ ಹತ್ರ ಕಾರಣ ಕೇಳ್ತಾನೆ. ಆದರೆ ಆ ಶಿಷ್ಯ ಪಿಂಗಿಯನ್ನು ಪಕ್ಕಕ್ಕೆ ತಳ್ಳಿ ಸಿಕ್ಕಿ ಬೀಳೋ ಭಯಕ್ಕೆ ಅಲ್ಲಿಂದ ಓಡಿ ಹೋಗ್ತಾನೆ. ಪಿಂಗಿ ಕೂಡ ಅವನ ಹಿಂದೆ ಓಡ್ತಾನೆ. ಮಾತ್ರ ಅಲ್ಲಿರೋ ಒಂದು ಮನುಷ್ಯರ ಗ್ರೂಪ್ ಅವನನ್ನು ತಡೆದು ನೀನು ನಮಗೆ ವಿಷ ಹಾಕೋಕ್ಕೆ ನೋಡಿದೆ ಅಂತ ಆರೋಪ ಮಾಡ್ತಾರೆ. ಪಿಂಗಿ ಬರೀ ಅಡುಗೆವ ಮಾತ್ರ ಅಲ್ಲ, ಅವನೊಂದು ಸೂಪರ್ ಮಾರ್ಷಲ್ ಆರ್ಟಿಸ್ಟ್ ಕೂಡ ಆಗಿರ್ತಾನೆ. ಅವನು ಒಬ್ಬನೇ ಆ ಇಡೀ ಗ್ರೂಪ್ ಜೊತೆ ಫೈಟ್ ಮಾಡಿ ಎಲ್ಲರನ್ನೂ ಸೋಲಿಸ್ತಾನೆ. ಕೊನೆಗೆ ಓಡಿ ಹೋದ ತನ್ನ ಶಿಷ್ಯನನ್ನು ಹಿಡಿದು ಕತ್ತಿಯಿಂದ ಹೊಡೆಯೋಕ್ಕೆ ಹೋಗುವಾಗ ಅವನ ಅಸೋಸಿಯೇಟ್ ಬಂದು ತಡೆಯುತ್ತಾನೆ. ಅವನು ಪಿಂಗಿಯನ್ನು ಕೀಳಾಗಿ ನೋಡ್ತಾ ನಿನ್ನ ತಪ್ಪನ್ನು ಬೇರೆಯವರ ಮೇಲೆ ಹಾಕ್ತಾ ಇದ್ದೀಯಾ ಅಂತ ಬೈತಾನೆ. ಪಿಂಗಿ ತಾನು ನಿರಪರಾಧಿ ಅಂತ ವಿವರಿಸೋಕ್ಕೆ ಮುಂಚೆನೇ ಅವನನ್ನು ಹಳ್ಳಿಯಿಂದ ಹೊರಗೆ ಹಾಕ್ತಾರೆ ಮತ್ತು ಆ ಡ್ರ್ಯಾಗನ್ ಕತ್ತೆಯನ್ನು ಇಟ್ಟುಕೊಳ್ಳೋಕ್ಕೆ ಅವನು ಯೋಗ್ಯನಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮಾರ್ಷಲ್ ಆರ್ಟ್ಸ್ ಮತ್ತು ಕುಕ್ಕಿಂಗ್ ಹೇಳಿಕೊಡೋ ಒಂದು ಸ್ಕೂಲ್ನಲ್ಲಿ ಮಾಸ್ಟರ್ ತನ್ನ ಸ್ಟೂಡೆಂಟ್ಸ್ ಮಧ್ಯೆ ಒಂದು ಕಾಂಪಿಟೇಷನ್ ಏರ್ಪಡಿಸ್ತಾರೆ. ಸ್ಕೂಲ್ನ ಲಾಂಛನವನ್ನು ಯಾರು ಮೊದಲು ಅದರ ಹಳೆ ಜಾಗದಲ್ಲಿ ವಾಪಸ್ ಇಡ್ತಾರೋ ಅವರಿಗೊಂದು ಸ್ಪೆಷಲ್ ಗಿಫ್ಟ್ ಸಿಗುತ್ತೆ ಅಂತ ಅವರು ಅನೌನ್ಸ್ ಮಾಡ್ತಾರೆ. ಆ ಲಾಂಛನ ಪಡೆದುಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಕ್ರೇಜಿಯಾಗಿ ಒಬ್ಬರಿಗೊಬ್ಬರು ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಲುಂಕಿನ್ಯಾತ್ ಅನ್ನೋ ಸ್ಟೂಡೆಂಟ್ ಟೇಬಲ್ಗಳ ಮೇಲೆ ಹತ್ತಿ ಬೇರೆಯವರನ್ನೆಲ್ಲ ಒದ್ದು ಆ ಲಾಂಛನವನ್ನು ತನ್ನ ಕೈಗೆ ತಗೊಳ್ತಾನೆ. ಆದರೆ ಅವನು ಅದನ್ನು ವಾಪಸ್ ಇಡೋಕ್ಕಿಂತ ಮುಂಚೆನೇ ಬೇರೆಯವರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಗಲಾಟೆ ಮಧ್ಯೆ ಆ ಲಾಂಛನ ಹೋಗಿ ಮಾಸ್ಟರ್ ಕೈಯಲ್ಲಿ ಬೀಳುತ್ತೆ. ಸ್ಟೂಡೆಂಟ್ಸ್ ಆ ಮಾಸ್ಟರ್ ಮೇಲೂ ಅಟ್ಯಾಕ್ ಮಾಡ್ತಾರೆ. ಆ ಚೇಸಿಂಗ್ ಮಧ್ಯೆ ಕಿನ್ನೆತ್ ಹೇಗೂ ಮಾಡಿ ಆ ಲಾಂಛನವನ್ನು ಪಡೆದುಕೊಂಡು ಯಾರ ಕಣ್ಣಿಗೂ ಬೀಳದ ಹಾಗೆ ಅದನ್ನು ವಾಪಸ್ ಪ್ಲಾಟ್ಫಾರ್ಮ್ ಮೇಲೆ ಇಡ್ತಾನೆ. ಲಂಚ್ ಬ್ರೇಕ್ ಟೈಮ್ನಲ್ಲಿ ಮಾಸ್ಟರ್ ಕೆಫೆಟೇರಿಯಾಕ್ಕೆ ಕಿನ್ನೆತ್ನ ಹುಡುಕಿಕೊಂಡು ಬರ್ತಾರೆ. ಕಿನ್ನೆತ್ ಮಾಸ್ಟರ್ ಜೊತೆ ಒಂದು ಪ್ರ್ಯಾಂಕ್ ಮಾಡಿ ಅವರ ಜೊತೆ ಒಂದು ಫ್ರೆಂಡ್ಲಿ ಫೈಟ್ ಮಾಡ್ತಾನೆ. ಕಿನ್ನೆತ್ ಬರೀ ಒಂದು ಹಿಟ್ಟಿನ ಉಂಡೆಯನ್ನು ಬಳಸಿ ಫೈಟ್ ಮಾಡ್ತಾ ಅದೇ ಟೈಮ್ನಲ್ಲಿ ಅದನ್ನು ನೂಡಲ್ಸ್ ಆಗಿ ಕನ್ವರ್ಟ್ ಮಾಡಿ ತನ್ನ ಟ್ಯಾಲೆಂಟ್ ತೋರಿಸ್ತಾನೆ. ಮಾಸ್ಟರ್ ಅವನಿಗೆ ಶೂಂಪಾಂಗ್ ಕ್ವಾನ್ ಅನ್ನೋ ಬಾಣಸಿಗನನ್ನು ಹೋಗಿ ಭೇಟಿಯಾಗಲಿಕ್ಕೆ ಸಲಹೆ ಕೊಡ್ತಾರೆ. ಕಿನ್ನೆತ್ ಈ ಸ್ಕೂಲ್ನಿಂದ ಕಲಿಯಬೇಕಾದನ್ನೆಲ್ಲ ಕಲಿತಿದ್ದಾನೆ. ಆದರೆ ಅಡುಗೆ ಆಳವಾದ ಅರ್ಥವನ್ನು ಕಲಿಯೋದು ಇನ್ನೂ ಬಾಕಿ ಇದೆ ಅಂತ ಮಾಸ್ಟರ್ ನಂಬಿರ್ತಾರೆ. ಆಮೇಲೆ ಕಿನ್ನೆತ್ ಆ ಮಾಸ್ಟರ್ ಶೆಫ್ ಶೂಂಪಾಂಗ್ ಕ್ವಾನ್ನ ಹುಡುಕಿಕೊಂಡು ತನ್ನ ಟ್ರೈನಿಂಗ್ ಶುರು ಮಾಡೋಕ್ಕೆ ಹೊರಡ್ತಾನೆ. ಆ ಮಾಸ್ಟರ್ ಶೆಫ್ ಪೋರ್ಸಿಸ್ ಅನ್ನೋ ಒಂದು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ರೆಸ್ಟೋರೆಂಟ್ನ ಓನರ್ ಶೂಮ್ಚಿಂಗ್ ತನ್ನ ರೆಸ್ಟೋರೆಂಟ್ ರೇಟಿಂಗ್ಸ್ ಜಾಸ್ತಿ ಮಾಡಲಿಕ್ಕೆ ಬೇರೆ ಬೇರೆ ಹೊಸ ರೆಸಿಪಿಗಳನ್ನು ಹುಡುಕ್ತಾ ಇರ್ತಾಳೆ. ಅವರ ತಂಗಿ ಶೂಮಿಂಗ್ ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ. ಆದರೆ ಆ ಅಡುಗೆಗಳು ಅವರ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಇಲ್ಲದೇ ಇರೋದ್ರಿಂದ ಇಬ್ಬರು ಸಿಸ್ಟರ್ಸ್ ತುಂಬಾ ಬೇಜಾರಲ್ಲಿ ಇರ್ತಾರೆ. ಕಿನ್ನೆತ್ ಶೂಮ್ನ ಹುಡುಕಿಕೊಂಡು ಅಲ್ಲಿಗೆ ಬರ್ತಾನೆ. ಮಾತ್ರ ಅವನಿಗೆ ಸ್ವಲ್ಪ ಹೊತ್ತು ಕಾಯೋಕ್ಕೆ ಹೇಳ್ತಾರೆ. ಅದೇ ಟೈಮ್ಗೆ ಪಿಂಗಿ ಕೂಡ ಆ ಹೋಟೆಲ್ಗೆ ಟ್ರೆಡಿಷನಲ್ ಕಾಂಟಿನೆಂಟ್ ಫುಡ್ ಸವಿಯೋಕ್ಕೆ ಅಂತ ಬರ್ತಾನೆ. ಚಿಂಗ್ ಪಿಂಗಿಗೆ ಸ್ವಲ್ಪ ಟೀ ಕೊಡ್ತಾಳೆ. ಪಿಂಗಿ ಬರೀ ಒಂದು ಸಿಪ್ ತಗೊಂಡು ಅದರಲ್ಲಿರೋ ಸೀಕ್ರೆಟ್ ಪದಾರ್ಥ ಯಾವುದು ಅಂತ ಕರೆಕ್ಟಾಗಿ ಹೇಳಿದ್ದನ್ನು ನೋಡಿ ಅವಳಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ಆ ಹೋಟೆಲ್ನ ಶೆಫ್ ಶೂಮ್ನ ಟೆಸ್ಟ್ ಮಾಡೋಕ್ಕಂತ ಪಿಂಗಿ ವಾಟರ್ ಕ್ಯಾಬೇಜನ್ನು ಒಂದು ಟ್ರೆಡಿಷನಲ್ ಚೈನೀಸ್ ಅಡುಗೆಯನ್ನು ಆರ್ಡರ್ ಮಾಡ್ತಾನೆ.
ಶೆಫ್ ಆ ಅಡುಗೆನ ತಂದು ಫಿಂಗಿಯ ಒಪಿನಿಯನ್ ಕೇಳ್ತಾನೆ. ಫಿಂಗಿ ಆ ಫುಡ್ ಫುಲ್ ಸಪ್ಪೆ ಆಗಿದೆ ಅಂತ ಹೇಳಿದ ತಕ್ಷಣ ಶಿವ್ಗೆ ಕೋಪ ಬಂದು ಫಿಂಗಿಗೆ ಒಂದು ಕುಕ್ಔಟ್ ಚಾಲೆಂಜ್ ಹಾಕ್ತಾನೆ. ಒಂದು ರೀತಿ ಅಡುಗೆ ಸ್ಪರ್ಧೆ. ಅದಕ್ಕೊಬ್ಬ ಅಸಿಸ್ಟೆಂಟ್ ಬೇಕಾಗಿರೋದ್ರಿಂದ ಕಿನ್ನೆತ್ ತಾನು ಫಿಂಗಿಗೆ ಹೆಲ್ಪ್ ಮಾಡ್ತಾನೆ ಅಂತ ಮುಂದೆ ಬರ್ತಾನೆ. ಚಿಂಗ್ ಕೂಡ ತನ್ನ ರೆಸ್ಟೋರೆಂಟ್ಗೆ ಏನಾದರೂ ಹೊಸ ಥರದ ಅಡುಗೆ ಸಿಗುತ್ತೆ ಅಂತ ಇದಕ್ಕೆ ಅಡ್ಡಿ ಮಾಡಲ್ಲ. ಅವನು ಕೂಡ ಒಪ್ಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಶೆಫ್ಗಳು ತಮ್ಮ ಅಡುಗೆಯನ್ನು ಪ್ರೆಸೆಂಟ್ ಮಾಡ್ತಾರೆ. ಶಿವ್ ಮಾಡಿದ ಸಿಗ್ನೇಚರ್ ಚಿಕನ್ ಸೂಪರ್ ಆಗಿರ್ತದೆ. ಆದರೆ ಫಿಂಗಿ ಮಾಡಿದ ಟ್ರೆಡಿಷನಲ್ ಚಿಕನ್ ಟೇಸ್ಟ್ ಮಾಡಿದ ತಕ್ಷಣ ಆ ಇಬ್ಬರು ಸಿಸ್ಟರ್ಸ್ ಫುಲ್ ಅಮೇಜ್ ಆಗ್ತಾರೆ. ಅವರು ಕ್ಷಣಕಾಲ ದಂಗಾಗಿ ಬಿಡ್ತಾರೆ. ಒಂದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೋರಿಸ್ತಾರೆ ಫಿಂಗಿ ಆ ಚಿಕನ್ ಒಳಗಡೆಯಿಂದ ಫುಲ್ ಕುದಿಯೋ ತರಹ ಇರೋಕೆ ಅದಕ್ಕೆ ಶುಗರ್ ಸಿರಪ್ ಕೋಟಿಂಗ್ ಮಾಡಿರ್ತಾನೆ. ಟ್ರೆಡಿಷನಲ್ ರೆಸಿಪಿ ಬುಕ್ಸ್ನಲ್ಲಿ ಹೇಳಿದ ಹಾಗೆ ಅವನು ಚಿಕನ್ ಪೀಸ್ ಕಟ್ ಮಾಡೋಕೆ ಯಾವುದೇ ಚಾಕು ಬಳಸಿರಲ್ಲ. ಶಿವ್ ತನ್ನ ಸೋಲನ್ನು ಒಪ್ಪಿಕೊಂಡು ರೆಸ್ಟೋರೆಂಟಿನ ಅಡುಗೆ ಕೆಲಸಕ್ಕೆ ರಿಸೈನ್ ಮಾಡ್ತಾನೆ. ಆ ಜಾಗಕ್ಕೆ ಚಿಂಗ್ ಫಿಂಗಿಯನ್ನು ಹೆಡ್ ಶೆಫ್, ಒಬ್ಬ ಬಾಣಸಿಗನಾಗಿ ಮತ್ತು ಕಿನ್ನೆತ್ನ ಅವನ ಹೆಲ್ಪರ್ ಆಗಿ ಅಪಾಯಿಂಟ್ ಮಾಡ್ತಾಳೆ. ಅದೇ ರಾತ್ರಿ ಚಿಂಗಿಗೆ ಒಂದು ವಿಷಯ ಗೊತ್ತಾಗ್ತದೆ. ಫಿಂಗಿಗೆ ಅಡುಗೆ ಹೇಳಿಕೊಟ್ಟ ಅವನನ್ನು ಬೇರೆ ಯಾರೂ ಅಲ್ಲ, ಚಿಂಗಪ್ಪನ ಸ್ಟೂಡೆಂಟ್ ಆಗಿದ್ದವನು. ಫಿಂಗಿ ಅಡುಗೆ ಶೈಲಿ ಮತ್ತು ತತ್ವಗಳು ಅವಳ ಅಪ್ಪನ ತರಹನೇ ಇರೋದ್ರಿಂದ ಅವನನ್ನು ಹೆಡ್ ಶೆಫ್ ಆಗಿ ಪಡ್ಕೊಳ್ಳೋಕ್ಕೆ ಚಿಂಗಿಗೆ ತುಂಬಾ ಫುಲ್ ಖುಷಿ ಆಗ್ತದೆ. ಫಿಂಗಿ ನಿಜವಾಗಿಯೂ ಅಷ್ಟು ಟ್ಯಾಲೆಂಟೆಡ್ ಇದ್ದಾನ ಅಂತ ನೋಡೋಕ್ಕೆ ಕಿನ್ನೆತ್ ಅವನಿಗೆ ಒಂದು ಫಿಶ್ ಕಟ್ಟಿಂಗ್, ಮೀನು ಕತ್ತರಿಸುವ ಕಾಂಪಿಟೇಷನ್ ಚಾಲೆಂಜ್ ಹಾಕ್ತಾನೆ. ಕಿನ್ನೆತ್ ತನ್ನ ಅಡುಗೆಗಾಗಿ ಒಂದು ಗ್ಲೋಬು ಫಿಶ್ ಆರಿಸಿಕೊಳ್ತಾನೆ. ಆ ಮೀನಿನ ಅಸಲಿ ಟೇಸ್ಟ್ ಹೋಗದ ಹಾಗೆ ಕಟ್ ಮಾಡೋಕ್ಕೆ ತುಂಬಾ ಸ್ಕಿಲ್ ಬೇಕಾಗ್ತದೆ. ಕಿನ್ನೆತ್ ತನ್ನ ಕಟ್ಟಿಂಗ್ ಸ್ಕಿಲ್ಸ್ನಿಂದ ಫಿಂಗಿಯನ್ನು ಇಂಪ್ರೆಸ್ ಮಾಡ್ತಾನೆ. ಇನ್ನು ಫಿಂಗಿಯ ಟರ್ನ್ ಬಂದಾಗ ಅವನೊಂದು ನಾರ್ಮಲ್ ಪ್ರೈಮ್ ಫಿಶ್ ಆರಿಸಿಕೊಳ್ತಾನೆ. ಅವನು ಆ ಮೀನಿನ ಮಾಂಸದ ಭಾಗಗಳನ್ನು ಎಷ್ಟು ಪರ್ಫೆಕ್ಟ್ ಆಗಿ ಕಟ್ ಮಾಡ್ತಾನೆ ಅಂದರೆ ಗಮ್ಮನ್ನು ಅಡಿಗೆ ರೆಡಿಯಾದ ಮೇಲೂ ಆ ಮೀನು ಇನ್ನೂ ಬದುಕೇ ಇರ್ತದೆ. ಚಿಂಗ್ ಮತ್ತು ಕಿನ್ನೆತ್ ಆ ಮೀನು ಇನ್ನೂ ಕೂಡ ಈಜಾಡ್ತಾ ಇರೋದನ್ನು ನೋಡಿ ಫುಲ್ ಶಾಕ್ ಆಗ್ತಾರೆ. ಫಿಂಗಿಯ ಕಟಿಂಗ್ ಸ್ಕಿಲ್ಸ್ ಮುಂದೆ ಯಾರು ಕಾಂಪಿಟೇಷನ್ ಮಾಡೋಕ್ಕೆ ಆಗಲ್ಲ ಅಂತ ಅವರಿಗೆ ಅರ್ಥ ಆಗ್ತದೆ. ಮರುದಿನ ಕೆಲಸಕ್ಕೆ ಬಂದಾಗ ಕಿನ್ನೆತ್ ತನ್ನ ಹೊಸ ಮಾಸ್ಟರ್ನಿಂದ ಹೊಸ ವಿಷಯ ಕಲಿಯೋಕ್ಕೆ ರೆಡಿ ಇರ್ತಾನೆ. ಆದರೆ ಫಿಂಗಿ ಅವನಿಗೆ ಬರೀ ಚಾಕು ಶಾರ್ಪ್ ಮಾಡೋ ಕೆಲಸ ಕೊಟ್ಟಿದ್ದಕ್ಕೆ ಅವನಿಗೆ ಬೇಜಾರಾಗ್ತದೆ. ಅವನು ಇಡೀ ರಾತ್ರಿ ನಿದ್ರೆ ಮಾಡದೆ ಆ ಕೆಲಸ ಮುಗಿಸಿ ಬೆಳಿಗ್ಗೆ ಫಿಂಗಿಗೆ ತೋರಿಸ್ತಾನೆ. ಆದರೂ ಫಿಂಗಿ ಇಂಪ್ರೆಸ್ ಆಗಲ್ಲ. ಅವನು ಹೇಳ್ತಾನೆ ಅಡುಗೆ ಕಲಿಯೋಕ್ಕಿಂತ ಮುಂಚೆ ತರಕಾರಿ ಮತ್ತು ಮಾಂಸ ಕಟ್ ಮಾಡೋದನ್ನು ಕಲಿಬೇಕು ಅಂತ. ಸ್ಲೈಸಿಂಗ್, ಮಿನ್ಸಿಂಗ್ ಮತ್ತು ಗ್ರೈಂಡಿಂಗ್ ಟೆಕ್ನಿಕ್ಗಳು ಒಂದು ಒಳ್ಳೆಯ ಶೆಫ್ ಆಗೋಕ್ಕೆ ಬೇಸಿಕ್ಸ್ ಆಗಿರೋದ್ರಿಂದ ರೆಸ್ಟೋರೆಂಟಿಗೆ ಬೇಕಾದ ಎಲ್ಲ ತರಕಾರಿ ಕಟ್ ಮಾಡೋ ಜವಾಬ್ದಾರಿಯನ್ನು ಕಿನ್ನೆತ್ಗೆ ಕೊಡ್ತಾರೆ. ಫಿಂಗಿಯನ್ನು ಹಳ್ಳಿಯಿಂದ ಹೊರಹಾಕೋಕ್ಕೆ ಕಾರಣವಾಗಿದ್ದ ಅವನ ಅಣ್ಣನ ಮಗ ಕೈಜೋ ಅದೇ ಸಿಟಿಯಲ್ಲಿ ಪೋರ್ಸಿಸ್ ರೆಸ್ಟೋರೆಂಟ್ಗೆ ಪೈಪೋಟಿ ನೀಡೋ ಥರ ಇನ್ನೊಂದು ರೆಸ್ಟೋರೆಂಟ್ ನಡೆಸ್ತಾ ಇರ್ತಾನೆ. ತುಂಬ ವರ್ಷಗಳ ಮುಂಚೆ ತನ್ನ ಅಪ್ಪ ಹಳ್ಳಿ ಬಿಟ್ಟು ಹೋಗೋಕ್ಕೆ ಈ ಫಿಂಗಿನೇ ಕಾರಣ ಅಂತ ಕೈಜೋ ಅವನನ್ನು ಫುಲ್ ದ್ವೇಷ ಮಾಡ್ತಾ ಇರ್ತಾನೆ. ಶೆಫ್ ಶಿವ್ ರೆಸ್ಟೋರೆಂಟಿಗೆ ರಿಸೈನ್ ಮಾಡಿದ ಮೇಲೆ ಕೆಲಸಕ್ಕಾಗಿ ಕೈಜೋನನ್ನು ಬಂದು ಭೇಟಿಯಾಗ್ತಾನೆ. ಆದರೆ ಕೈಜೋ ನಮ್ಮ ಹತ್ರ ಆಲ್ರೆಡಿ ಒಬ್ಬ ಮಾಸ್ಟರ್ ಶೆಫ್ ಇದ್ದಾರೆ, ನಿನ್ನ ಕೆಲಸ ನಮಗೆ ಬೇಡ ಅಂತ ಹೇಳ್ತಾನೆ. ತಾನು ದ್ವೇಷ ಮಾಡೋ ಚಿಕ್ಕಪ್ಪ ಫಿಂಗಿ ತನ್ನ ರೈವಲ್ ರೆಸ್ಟೋರೆಂಟ್, ತಾನು ಪೈಪೋಟಿ ಕೊಡ್ತಿರುವ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಕೈಜೋನಿಗೆ ತುಂಬಾ ಕೋಪ ಬರುತ್ತೆ. ತುಂಬ ವರ್ಷಗಳ ಮುಂಚೆ ಅದೇ ಹಳೆಯ ಮೆಂಬರ್ ಆಗಿದ್ದ ಕೈಜೋನ ಬಲಗೈ ಬಂಟ ಲಿಯಾಂಗ್ ಫಿಂಗಿ ಎದುರು ನೀನು ಏನು ಮಾಡೋಕ್ಕೆ ಆಗಲ್ಲ, ಆ ದ್ವೇಷ ಬಿಟ್ಟು ಬಿಡು ಅಂತ ಸಲಹೆ ಕೊಡ್ತಾನೆ. ಇದರಿಂದ ಕೈಜೋನಿಗೆ ಇನ್ನೂ ಕೋಪ ಬಂದು ಲಿಯಾಂಗ್ನ ಸಾಯೋ ತನಕ ಹೊಡಿತಾನೆ. ಒಂದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೋರಿಸ್ತಾರೆ ಕೈಜೋನ ಅಪ್ಪ ವಾಂಗ್ ಪಿಂಕಿ ಒಬ್ಬ ದೊಡ್ಡ ಬಾಣಸಿಗನಾಗಿದ್ದ. ಆದರೆ ದಿನ ಹೋದ ಹಾಗೆ ಅವನು ಕುಡುಕಾಗ್ತಾನೆ. ಇದೇ ಕಾರಣಕ್ಕೆ ಫಿಂಗಿ ತನ್ನ ಅಣ್ಣ ಆ ಪವಿತ್ರ ಕತೆ ಒಡೆ ಆಗೋದನ್ನು ವಿರೋಧಿಸಿರ್ತಾನೆ. ಒಂದು ರಾತ್ರಿ ಇಬ್ಬರ ಮಧ್ಯೆ ಜಗಳ ನಡೆದು ಅದರಲ್ಲಿ ಕಿಯ ಕೈಗೆ ಗಾಯವಾಗಿ ಅವನಿಗೆ ಅಡುಗೆ ಮಾಡೋಕ್ಕೆ ಆಗದ ಪರಿಸ್ಥಿತಿ ಬರ್ತದೆ. ತನ್ನ ಮಗನನ್ನು ಫಿಂಗಿಯ ಜವಾಬ್ದಾರಿಗೆ ಒಪ್ಪಿಸಿ ಅವನು ಹಳ್ಳಿ ಬಿಟ್ಟು ಹೋಗಿರ್ತಾನೆ. ಕೈಜೋ ಮಾತ್ರ ಇವತ್ತಿಗೂ ತನ್ನ ಅಪ್ಪ ಕಾಣೆಯೋಗಕ್ಕೆ ಫಿಂಗಿಯೇ ಕಾರಣ ಅಂತ ಬ್ಲೇಮ್ ಮಾಡ್ತಾ ಸೇಡು ತಗೊಳ್ಳೋಕ್ಕೆ ಕಾಯ್ತಾ ಇರ್ತಾನೆ. ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಕಿನ್ನೆತ್ ಸತತವಾಗಿ 2 ವಾರಗಳ ಕಾಲ ತರಕಾರಿ ಕಟ್ ಮಾಡ್ತಾನೆ ಇರ್ತಾನೆ. ಈ ಟೈಮ್ನಲ್ಲಿ ಅವನು ಇಂಗ್ ಜೊತೆ ಸಣ್ಣದಾಗಿ ಜಗಳ ಮಾಡ್ತಾ ಮಾಡ್ತಾ ಅವಳನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಫಿಂಗಿ ತನ್ನ ಎಲ್ಲ ಕುಕ್ಕಿಂಗ್ ಟೆಕ್ನಿಕ್ಗಳನ್ನು ರೆಸ್ಟೋರೆಂಟ್ನ ಎಲ್ಲ ಕೆಲಸಗಾರರಿಗೆ ಇಂಗ್ ಮತ್ತು ಕಿನ್ನೆತ್ಗೆ ಹೇಳಿಕೊಡ್ತಾನೆ. ಫಿಂಗಿಯ ಹೊಸ ಹೊಸ ರೆಸಿಪಿಗಳಿಂದಾಗಿ ರೆಸ್ಟೋರೆಂಟ್ನ ರೇಟಿಂಗ್ಸ್ ತುಂಬಾ ಬೇಗ ಮೇಲೆ ಹೋಗ್ತದೆ. ಒಂದು ರಾತ್ರಿ ಕೈಜೋ ಮತ್ತು ಅವನ ಜನರು ಆ ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಬರ್ತಾರೆ. ಅವರು ಅಡಿಗೆಯೊಳಗೆ ಮೊಳೆಗಳನ್ನು ಹಾಕಿ ಈ ಶೆಫ್ ನಮ್ಮ ಜೀವದ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಬ್ಲೇಮ್ ಮಾಡ್ತಾರೆ. ಇದರಿಂದಾಗಿ ಅಲ್ಲಿದ್ದೆಲ್ಲ ಕಸ್ಟಮರ್ಸ್ ಎಲ್ಲರೂ ಅಡುಗೆ ತಿನ್ನಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ. ಕೈಜೋ ಫಿಂಗಿಗೆ ಅವಮಾನ ಮಾಡ್ತಾನೆ. ಆದರೆ ಫಿಂಗಿ ತುಂಬಾ ಶಾಂತವಾಗಿ ಅವನ ಹತ್ರ ಕ್ಷಮೆ ಕೇಳ್ತಾನೆ. ಯಾಕೆಂದರೆ ಅವನಿಗೆ ತನ್ನ ಫ್ಯಾಮಿಲಿ ಜೊತೆ ಜಗಳ ಮಾಡೋಕ್ಕೆ ಇಷ್ಟ ಇರಲ್ಲ ಮತ್ತು ತನ್ನ ಅಣ್ಣನ ಮಗ ತನ್ನನ್ನು ಯಾಕೆ ದ್ವೇಷ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತು. ಮತ್ತೊಂದಿನ ಕಿನ್ನೆತ್ ಮತ್ತು ಇಂಗ್ ಒಂದು ಸ್ಟೋರ್ನಲ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ತರಕಾರಿ ಅನ್ನಬಹುದು.
ಆ ಮೊಳೆ ಹಗರಣದ ನಂತರ ತಮ್ಮ ಅರ್ಧದಷ್ಟು ಕಸ್ಟಮರ್ಸ್ ಕಮ್ಮಿಯಾಗಿದ್ದಾರೆ ಅಂತ ಇಬ್ಬರು ಫುಲ್ ಟೆನ್ಷನ್ನಲ್ಲಿ ಇರ್ತಾರೆ. ಆವಾಗ ಹಿಂಗ್ ಕೈಜೋ ಕೂಡ ಅಲ್ಲೇ ಶಾಪಿಂಗ್ ಮಾಡ್ತಾ ಇರೋದನ್ನು ನೋಡ್ತಾಳೆ. ತಮ್ಮ ಬಿಸ್ನೆಸ್ ಹಾಳು ಮಾಡಿದ್ದಕ್ಕೆ ಅವಳಿಗೆ ಅವನ ಮೇಲೆ ಇನ್ನೂ ಕೋಪ ಇರೋದ್ರಿಂದ ಅವಳು ಕೂಡಲೇ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಕೈಜೋನ ಗೂಂಡಗಳು ಕೂಡ ಬಂದು ಇಬ್ಬರ ಜೊತೆ ಫೈಟ್ ಮಾಡ್ತಾರೆ. ಕಿನ್ನೆತ್ ಹೇಗೂ ಅವರನ್ನು ಬೇಗ ಹೊಡೆದು ಉರುಳಿಸ್ತಾನೆ. ಆದರೆ ಹಿಂಗ್ ಕೈಜೋನ ಎದುರು ಹೋರಾಡೋಕೆ ಕಷ್ಟಪಡ್ತಾ ಇರ್ತಾಳೆ. ಒಂದು ಹಂತದಲ್ಲಿ ಆ ಶತ್ರುಗಳ ಗ್ರೂಪ್ ಇವರನ್ನು ಸುತ್ತುವರಿದ್ರು ಹೇಗೂ ಅವರಿಗೆ ಟ್ರಿಕ್ ಮಾಡಿ ಇಬ್ಬರು ಅಲ್ಲಿಂದ ಓಡಿ ತಪ್ಪಿಸಿಕೊಳ್ತಾರೆ. ಅವರು ಸುಧಾರಿಸಿಕೊಳ್ತಾ ಇರುವಾಗ ಅವರಿಗೆ ಶಿಪ್ ಆಫ್ ದಿ ಇಯರ್ ಕಾಂಪಿಟೇಷನ್ನ ಒಂದು ಜಾಹೀರಾತು ಕಾಣಿಸುತ್ತೆ. ತಮ್ಮ ಶೆಫ್ ಈ ಕಾಂಪಿಟೇಷನ್ ಗೆದ್ರೆ ರೆಸ್ಟೋರೆಂಟ್ ರೇಟಿಂಗ್ಸ್ ಮತ್ತೆ ಮೇಲೆ ಹೋಗುತ್ತೆ ಅಂತ ಅವರಿಗೆ ಗೊತ್ತು. ಆದರೆ ಅವರು ಫಿಂಗಿಗೆ ಕಾಂಪಿಟೇಷನಲ್ಲಿ ಭಾಗವಹಿಸೋಕ್ಕೆ ಕೇಳಿದಾಗ ಅವನು ಒಪ್ಪಲ್ಲ. ಯಾಕೆಂದರೆ ಅವತ್ತೇ ಬೆಳಿಗ್ಗೆ ಅವನಿಗೆ ತನ್ನ ಹಳ್ಳಿಯಿಂದ ಒಂದು ಕಾಲ್ ಬಂದಿರ್ತದೆ. ಫಿಂಗಿ ಹಳ್ಳಿ ಬಿಟ್ಟು ಹೋದ ಮೇಲೆ ಅಲ್ಲಿ ಏನೂ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಅವನನ್ನು ವಾಪಸ್ ಬರೋಕ್ಕೆ ಕೇಳ್ತಾ ಇರ್ತಾರೆ. ಫಿಂಗಿ ತಾನು ಕಿನ್ನೆತ್ಗೆ ಕೊಟ್ಟಿರೋ ಟ್ರೈನಿಂಗ್ ಮೇಲೆ ಭರವಸೆ ಇಟ್ಟು ನಮ್ಮ ರೆಸ್ಟೋರೆಂಟ್ ಪರವಾಗಿ ನೀನೇ ಕಾಂಪಿಟೇಷನಲ್ಲಿ ಭಾಗವಹಿಸು ಅಂತ ಹೇಳ್ತಾನೆ. ಮರುದಿನ ಕಿನ್ನೆತ್ ಮತ್ತು ಅವನ ಅಸಿಸ್ಟೆಂಟ್ ಕಾಂಪಿಟೇಷನ್ನ ಮೊದಲ ರೌಂಡಿಗೆ ರೆಡಿ ಆಗ್ತಾರೆ. ಅವರು ಬೇರೆ 6 ಶೆಫ್ಗಳ ಎದುರು ಸ್ಪರ್ಧಿಸಬೇಕಾಗಿತ್ತು. ಮಾತ್ರ ಅವರ ದೊಡ್ಡ ಅಪೋನೆಂಟ್ಸ್ ಅವರ ವಿರುದ್ಧವಾಗಿ ಇದ್ದವರಂದರೆ ಶೆಫ್ ಶೂಮ್ ಮತ್ತು ಅವನ ಪಾರ್ಟ್ನರ್ ಶೆಫ್ ಚೌಟೋ. ಕಾಂಪಿಟೇಷನ್ ಶುರುವಾಗಿ ಶೆಫ್ಗಳೆಲ್ಲ ತಮ್ಮ ಸಿಗ್ನೇಚರ್ ಡಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲ ಕೆಲವು ನಿಮಿಷ ಕಿನ್ನೆತ್ ಯಾವ ಅಡುಗೆ ಮಾಡಿದರೆ ಬೆಸ್ಟ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಡಿಯನ್ಸ್ನಲ್ಲಿ ಕೂತಿದ್ದ ಚಿಂಗ್ ಅವನಿಗೆ ಪಾರಿವಾಳ, ಬಾತುಕೋಳಿ ಮತ್ತು ಕೋಳಿ ಮಾಂಸದಿಂದ ಮಾಡೋ ಹಾರ್ಸ್ ಪ್ಲ್ಯಾಟರ್ ಅನ್ನೋ ಅಡುಗೆ ಮಾಡೋಕ್ಕೆ ಸಲಹೆ ಕೊಡ್ತಾರೆ. ಈ ಅಡುಗೆ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್, ಯಾಕಂದರೆ ಇದು ಬೇಗ ಓವರ್ ಕುಕ್ ಆಗಿ ಹಾಳಾಗೋ ಚಾನ್ಸ್ ಇರ್ತದೆ. ಮಾತ್ರ ಕರೆಕ್ಟಾಗಿ ಮಾಡಿದರೆ ತುಂಬ ಟೇಸ್ಟಿ ಆಗಿರ್ತದೆ. ಕಿನ್ನೆತ್ ತನ್ನ ಅಡುಗೆ ಕೆಲಸ ಶುರು ಮಾಡ್ತಾನೆ. ಇದೇ ಟೈಮ್ನಲ್ಲಿ ಚೌಟ ಒಂದು ಎತ್ತಿನ ತಲೆ ಚರ್ಮ ಸುಲಿದು ಫೇಮಸ್ ಸಿಚುವನ್ ಅಡುಗೆ ಮಾಡ್ತಾ ಇರ್ತಾನೆ. 1 ಗಂಟೆ ನಂತರ ಎಲ್ಲ ಅಡುಗೆಗಳನ್ನು ಜಡ್ಜಿಗಳ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಜಡ್ಜಿಗಳು ಎಲ್ಲವನ್ನು ವಿಮರ್ಶೆ ಮಾಡ್ತಾರೆ. ಆದರೆ ಕಿನ್ನೆತ್ ಮಾಡಿದ ಹಾರ್ಸ್ ಪ್ಲ್ಯಾಟರ್ ಬಗ್ಗೆ ಬರೀ ಒಳ್ಳೆಯ ಮಾತುಗಳನ್ನೇ ಹೇಳ್ತಾರೆ. ಜಡ್ಜಿಗಳಿಗೆ ಚೌಟ ಮಾಡಿದ ಅಡುಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆಗಿ ಚೌಟ ಮತ್ತು ಕಿನ್ನೆತ್ ಇಬ್ಬರು ಮೊದಲ ರೌಂಡ್ ಪಾಸ್ ಆಗ್ತಾರೆ. ಈಗ ಫೈನಲ್ ರೌಂಡ್ನಲ್ಲಿ ಅವರಿಬ್ಬರು 1-on-1 ಫೈಟ್ ಮಾಡಬೇಕಾಗಿತ್ತು. ಒಬ್ಬರ ವಿರುದ್ಧ ಮತ್ತೊಬ್ಬರು ಅನ್ನುವ ಹಾಗೆ. ಕಿನ್ನೆತ್ ಮತ್ತು ಟೀಮ್ ಮೊದಲ ಗೆಲುವನ್ನು ಸೆಲೆಬ್ರೇಟ್ ಮಾಡಿ ಫೈನಲ್ಸ್ಗೆ ಪ್ರಿಪರೇಷನ್ ಶುರು ಮಾಡ್ತಾರೆ. ಈ ವಿಷಯ ಕೈಜೋನಿಗೆ ಗೊತ್ತಾದ ತಕ್ಷಣ ಕಿನ್ನೆತ್ ನಾಳಿನ ಕಾಂಪಿಟೇಷನ್ಗೆ ಹೋಗಬಾರದು ಅಂತ ಅವನಿಗೆ ಹೊಡೆಯೋಕ್ಕೆ ಸ್ವಲ್ಪ ಗೂಂಡಗಳನ್ನು ಕಳಿಸ್ತಾನೆ. ಕಿನ್ನೆತ್ ತನ್ನ ಬೆಸ್ಟ್ ಕೊಟ್ಟು ಫೈಟ್ ಮಾಡಿದ್ರು ಕೊನೆಗೆ ಅವನನ್ನು ಮತ್ತು ಇಂಗ್ನ ಒಂದು ದೊಡ್ಡ ರೆಫ್ರಿಜರೇಟ್ ಒಳಗಡೆ ಹಾಕಿ ಲಾಕ್ ಮಾಡ್ತಾರೆ. ಮರುದಿನ ಕಿನ್ನೆತ್ ಹೇಗೋ ಮಾಡಿ ಇಂಗ್ ಸಹಾಯದಿಂದ ಅದರಿಂದ ಎಸ್ಕೇಪ್ ಆಗಿ ಕರೆಕ್ಟ್ ಟೈಮ್ಗೆ ಕಾಂಪಿಟೇಷನ್ ಜಾಗಕ್ಕೆ ವಾಪಸ್ ಬರ್ತಾನೆ. ಇತ್ತ ಹಳ್ಳಿಯಲ್ಲಿ ಕೈಜೋ ತನ್ನ ಚಿಕ್ಕಪ್ಪ ಫಿಂಗಿಯನ್ನು ಭೇಟಿಯಾಗಿ ಈ ಸಲ ಪೂರ್ತಿಯಾಗಿ ಅವನನ್ನು ಮುಗಿಸಿ ಬಿಡಬೇಕು ಅಂತ ಹೋಗ್ತಾನೆ. ಫಿಂಗಿ ಮೇಲೆ ಗುಂಡೆಗಳ ಒಂದು ಗ್ರೂಪ್ ಅಟ್ಯಾಕ್ ಮಾಡ್ತದೆ. ಆದರೆ ಫಿಂಗಿ ಧೈರ್ಯವಾಗಿ ಹೋರಾಡ್ತಾನೆ. ಅವನಿಗೆ ತುಂಬ ಗಾಯಗಳಾಗಿ ಚೆನ್ನಾಗಿ ಏಟು ಬಿದ್ದರೂ ಅವನು ಆ ಗೂಂಡೆಗಳನ್ನು ಅಲ್ಲಿಂದ ಓಡಿಸಿ ತನ್ನ ಅಣ್ಣನ ಮಗನಿಗೆ ಒಳ್ಳೆ ಪಾಠ ಕಲಿಸ್ತಾನೆ. ಫಿಂಗಿಗೆ ಕೈಜೋನನ್ನು ಕೊಲ್ಲೋ ಚಾನ್ಸ್ ಸಿಕ್ಕಿದ್ರೂ ಕೂಡ ಅವನನ್ನು ಕೊಲ್ಲಲ್ಲ, ಯಾಕೆಂದರೆ ಇನ್ನೂ ಕೂಡ ಅವನನ್ನು ತನ್ನ ಫ್ಯಾಮಿಲಿ ಅಂತ ಅಂದ್ಕೊಳ್ತಾ ಇರ್ತಾನೆ. ಇದೇ ಟೈಮ್ಗೆ ಅಲ್ಲಿ ಕುಕಿಂಗ್ ಕಾಂಪಿಟೇಷನ್ ಶುರುವಾಗುತ್ತೆ. ಈ ಸಲ ಜಡ್ಜ್ಗಳು ಬಾಣಸಿಗರಿಗೆ ಯಾವುದೇ ಸೀಸನಿಂಗ್, ಉಪ್ಪು ಮಸಾಲೆ ಬಳಸದೆ ಒಂದು ಸಿಂಪಲ್ ಸೂಪ್ ಅಡುಗೆ ಮಾಡೋಕ್ಕೆ ಹೇಳ್ತಾರೆ. ಇದರ ಅರ್ಥ ಅವರು ಬರೀ ಮೇನ್ ಪದಾರ್ಥಗಳನ್ನು ಮಾತ್ರ ಬಳಸಿ ಆ ಸೂಪ್ಗೆ ಒಳ್ಳೆ ಫ್ಲೇವರ್ ತರಬೇಕು. ಚೌಟ ಬೇಗ ಒಂದು ಸಾಂಪ್ರದಾಯಿಕ ಚಿಕನ್ ಸೂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಕಿನ್ನೆತ್ ಫಿಂಗಿ ತನಗೆ ಹೇಳಿಕೊಟ್ಟ ತತ್ವಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಫಿಂಗಿ ಮೊದಲ ಬಾರಿ ರೆಸ್ಟೋರೆಂಟಿಗೆ ಬಂದಾಗ ಆರ್ಡರ್ ಮಾಡಿದ್ದ ಆ ಕ್ಯಾಬೇಜ್ ಆ್ಯಂಡ್ ವಾಟರ್ ಡಿಶ್ ಅವನಿಗೆ ನೆನಪಾಗ್ತದೆ. ಅದರಲ್ಲಿ ಯಾವುದೇ ಸೀಸನಿಂಗ್ ಇರಲ್ಲ, ಬರೀ 3 ಪದಾರ್ಥಗಳು ಇರುತ್ತವೆ. ಆದರೆ ಕರೆಕ್ಟ್ ಟೆಕ್ನಿಕ್ ಬಳಸಿ ಮಾಡಿದರೆ ಆ ಸಿಂಪಲ್ ಅಡುಗೆ ಜನರ ಮೈಂಡ್ ಬ್ಲೋ ಮಾಡುತ್ತೆ ಅಂತ ಅವನಿಗೆ ಗೊತ್ತು. ಫಿಂಗಿ ಹೇಗೆ ಹೇಳಿಕೊಟ್ಟಿದ್ದನೋ ಹಾಗೆ ಅವನು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೂಪ್ಗಾಗಿ ಅವನು ಕೊಚ್ಚಿದ ಕೋಳಿ ಮಾಂಸವನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ತಾನೆ. ಆಮೇಲೆ ಆ ಸೂಪ್ ಕ್ಯಾಬೇಜ್ ಒಳಗಡೆ ಚೆನ್ನಾಗಿ ಇಳಿದು ಫ್ಲೇವರ್ ಬರಲಿ ಅಂತ ಕ್ಯಾಬೇಜ್ಗೆ ಸಣ್ಣ ಸಣ್ಣ ಹೋಲ್ಸ್ ಮಾಡ್ತಾನೆ, ಸಣ್ಣ ಸಣ್ಣ ರಂಧ್ರಗಳು. ಇನ್ನೊಂದು ಕಡೆ ಚೌಟು ಒಂದು ಟ್ರೆಡಿಷನಲ್ ಓವನ್ ಬಳಸಿ ಚಿಕನ್ ಸೂಪ್ ಚೆನ್ನಾಗಿ ಬೇಯಿಸ್ತಾ ಇರ್ತಾನೆ. ಮಾತ್ರ ಅವನು ಕಿನ್ನೆತ್ಗಿಂತ ಜಾಸ್ತಿ ಪದಾರ್ಥಗಳನ್ನು ಬಳಸಿ ನಿಯಮಗಳಿಗೆ ಸ್ವಲ್ಪ ವಿರುದ್ಧವಾಗಿ ಹೋಗಿರ್ತಾನೆ. ಫಿಂಗಿ ಅಲ್ಲಿಗೆ ಬಂದು ಕಿನ್ನೆತ್ ತನ್ನ ಬೆಸ್ಟ್ ಕೊಡ್ತಾ ಇರೋದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಾನೆ. ಅವನನ್ನು ತುಂಬಾ ಹೊಗಳ್ತಾನೆ, ಸಪೋರ್ಟ್ ಕೂಡ ಮಾಡ್ತಾನೆ. ಕೊನೆಗೆ ಜಡ್ಜ್ಗಳ ಮುಂದೆ 2 ಸೂಪರ್ ಆದ ಅಡುಗೆಗಳನ್ನು ತಂದು ಇಡ್ತಾರೆ. ಜಡ್ಜ್ಗಳು ಮೊದಲು ಚೌಟ ಮಾಡಿದ ಸೂಪ್ ಟೇಸ್ಟ್ ಮಾಡಿ ಅದರ ಫ್ಲೇವರ್ಸ್ಗೆ ಫುಲ್ ಮೈಂಡ್ ಬ್ಲೋ ಆಗ್ತಾರೆ. ಆದರೆ ಯಾವಾಗ ಅವರು ಕಿನ್ನೆತ್ ಮಾಡಿದ ಅಡುಗೆಯನ್ನು ಟೇಸ್ಟ್ ಮಾಡ್ತಾರೋ ಅವರು ಕಣ್ಣು ಮುಚ್ಚಿಕೊಂಡು ಹಾಗೆ ಫ್ರೀಸ್ ಆಗಿ ಆ ಸಿಂಪ್ಲಿಸಿಟಿಯನ್ನು ಎಂಜಾಯ್ ಮಾಡ್ತಾರೆ. ಅದು ಅಷ್ಟೊಂದು ಟೇಸ್ಟಿಯಾಗಿತ್ತು, ತುಂಬಾ ರುಚಿಕರ, ಮರೆತು ಬಿಡಲು ಸಾಧ್ಯವಿಲ್ಲ ಅನ್ನೋ ಹಾಗೆ.
ಚೌಟ ಒಬ್ಬರು ಜಡ್ಜ್ ಹತ್ರ ಹೋಗಿ ಕಿನ್ನೆತ್ ಮಾಡಿದ ಅಡುಗೆ ಉಳಿದ ಭಾಗವನ್ನು ಟೇಸ್ಟ್ ಮಾಡ್ತಾನೆ. ಅದರ ರುಚಿ ಸವಿದ ತಕ್ಷಣ ಅವನು ಗೌರವದಿಂದ ತನ್ನ ಹ್ಯಾಟ್ ತೆಗೆದು ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಕಿನ್ನೆತ್ ಮತ್ತು ಇಡೀ ಟೀಮ್ ಈ ದೊಡ್ಡ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಫಿಂಗಿ ಕಿನ್ನೆತ್ಗೆ ಆ ಡ್ರ್ಯಾಗನ್ ಹೆಡ್ ಕ್ಲೀವರ್ ಕಥೆಯನ್ನು ಒಂದು ಗಿಫ್ಟ್ ಆಗಿ ಕೊಡ್ತಾನೆ. ಎಲ್ಲರಿಗೂ ಸರ್ಪ್ರೈಸ್ ಕೊಡೋ ತರಹ ತುಂಬ ವರ್ಷಗಳ ಮುಂಚೆ ಕಾಣೆಯಾಗಿದ್ದ ಫಿಂಗಿಯ ದೊಡ್ಡಣ್ಣ ಕೈಜೋನ ಅಪ್ಪ ಈಗ ಅಲ್ಲಿಗೆ ಬರ್ತಾನೆ. ಅವನು ಫಿಂಗಿ ಜೊತೆ ಮತ್ತೆ ಒಂದಾಗ್ತಾನೆ ಮತ್ತು ಕಿನ್ನೆತ್ ಮಾಡಿದ ಆ ಕ್ಯಾಬೇಜ್ ವಾಟರ್ ಡಿಶನ್ನು ಟೇಸ್ಟ್ ಮಾಡ್ತಾನೆ. ಕೆಲವು ವಾರಗಳ ನಂತರ ಎಲ್ಲರೂ ಆ ರೆಸ್ಟೋರೆಂಟ್ನಲ್ಲಿ ಇರ್ತಾರೆ. ಕಿನ್ನೆತ್ ಪ್ರಪಂಚದಲ್ಲಿರೋ ಬೇರೆ ಬೇರೆ ತರಹದ ಅಡುಗೆಗಳ ಬಗ್ಗೆ ಕಲಿಯೋಕ್ಕೆ ಫಿಂಗಿ ಜೊತೆ ಒಂದು ಟೂರ್ ಹೋಗೋಕ್ಕೆ ನಿರ್ಧಾರ ಮಾಡಿರ್ತಾನೆ. ಕೊನೆಯ ಸೀನಲ್ಲಿ ಅವನು ತನ್ನ ಗರ್ಲ್ ಫ್ರೆಂಡ್ ಇಂಗ ಹತ್ರ ನಾನು ಬೇಗ ವಾಪಸ್ ಬರ್ತಾನಂತ ಮಾತು ಕೊಡ್ತಾನೆ. ಇದಾಗಿತ್ತು ಈ ಸಿನಿಮಾದ ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.